ನಾವು ಜುಲೈ 15ನೇ ತಾರೀಕು ನಾನು ಬೆಂಗಳೂರಿನಲ್ಲಿ ಎಲ್ಲರಿಗೂ ಮನವಿ ಮಾಡಿದೆ. ಸಾರ್ವಜನಿಕ ಜಾಗಗಳಲ್ಲಿ ಸುರಿದಿರುವ ಡೆಬ್ರೀಸು, ಕಳೆ ನಾವು ಪಾಲಿಕೆ ವತಿಯಿಂದ ಕ್ಲೀನ್ ಮಾಡ್ತೇವೆ. ಪಾಲಿಕೆ ಒಂದೇ ಅಲ್ಲ, ಮೆಟ್ರೋ, ಕೆ-ರೈಡು, ಹಾಗೆ KADB, BDA, ಬೆಸ್ಕಾಮು ಇವೆಲ್ಲ ಸೇರಿಕೊಂಡು ಸಾರ್ವಜನಿಕ ಜಾಗದಲ್ಲಿ ಇರುವಂತ ಡೆಬ್ರಿಸ್ ಲೆಗೆಸಿ ಸುಮಾರು ವರ್ಷಗಳಿಂದ ಸುರಿದಿರೋದನ್ನ ನಾವು ಕ್ಲಿಯರ್ ಮಾಡ್ತೇವೆ. ಅದೇ ಸಂದರ್ಭದಲ್ಲಿ ಅವರವರ ಸ್ವಂತ ಜಾಗಗಳು, ಖಾಲಿ ನಿವೇಶನಗಳಲ್ಲಿ ಡೆಬ್ರೀಸು ಅಥವಾ ಕಳೆ ಇದ್ರೆ ತಾವು ಸಾರ್ವಜನಿಕರು ತಮ್ಮ ಜಾಗವನ್ನ ನೀವೇ ಕ್ಲೀನ್ ಮಾಡ್ಕೊಳ್ಳಿ ಅಂತೇಳಿ ಜುಲೈ 15ನೇ ತಾರೀಕಿಗೆ ನಾನು ಸಾರ್ವಜನಿಕರಿಗೆ ಮನವಿ ಮಾಡಿ ಆಗಸ್ಟ್ 15ರ ಒಳಗಡೆ ಕ್ಲೀನ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಂಡಿದ್ದೆ ಎಲ್ಲರಿಗೂ ಕೂಡ. ಮಾನ್ಯ ಮುಖ್ಯಮಂತ್ರಿಗಳು ಇದೇ ವಿಷಯವನ್ನ ದಯವಿಟ್ಟು ತಮ್ಮ ಸೈಟ್ ಅನ್ನ ತಾವು ಕ್ಲೀನ್ ಮಾಡ್ಕೊಳ್ಳಿ ಅಂತ ಕೇಳಿದ್ರು. ನಾನು ಮಧ್ಯದಲ್ಲೂ ಕೂಡ ಮಾಧ್ಯಮದ ಮುಖಾಂತರ ಮತ್ತು ಸರ್ಕಾರದ ಅಧಿಕೃತ ನೋಟಿಸ್ಗಳ ಮುಖಾಂತರ ಸಾರ್ವಜನಿಕರಿಗೆ ಪದೇ ಮನವಿ ಮಾಡಿದ್ದೇವೆ, ನಿಮ್ಮ ಜಾಗ ನೀವು ಕ್ಲೀನ್ ಮಾಡ್ಕೊಳ್ಳಿ ಅಂತ. ನಮ್ಮ ಮನವಿಗೆ ಹೋಗೊಟ್ಟು ಸುಮಾರು ಸಾವಿರಾರು ಜನ ಅವರ ಸೈಟ್ಗಳನ್ನ ಕ್ಲೀನ್ ಮಾಡಿಕೊಂಡಿದ್ದಾರೆ. ಅವರಿಗೆ ಬೆಂಗಳೂರಿನ ಜನಗಳ ಪರವಾಗಿ, ಪಾಲಿಕೆ ಪರವಾಗಿ, GBA ಹಾಗೂ ಸರ್ಕಾರದ ಪರವಾಗಿ ಅನಂತ ಧನ್ಯವಾದಗಳು. ಬೆಂಗಳೂರಿನ ಸುಧಾರಣೆಗೆ ಅವರು ಒಂದು ಅಳಿಲು ಸೇವೆ ಮಾಡಿ ಕೈ ಜೋಡಿಸಿದ್ದಕ್ಕೆ ಯಾರು ಸೈಟ್ಗಳನ್ನ ಕ್ಲೀನ್ ಮಾಡಿಕೊಂಡಿದ್ದಾರೆ ಅವರಿಗೆ ಇಡೀ ಜನಗಳ ಪರವಾಗಿ, ಸರ್ಕಾರದ ಪರವಾಗಿ ಧನ್ಯವಾದ. ಆದರೆ ಕೆಲವರು ಅವರ ಸೈಟ್ ಕ್ಲೀನ್ ಮಾಡ್ಕೊಳ್ಳಿ ಅಂತ ನಾವು ಪದೇ ಹೇಳ್ತಾನೆ ಇದ್ದೀವಿ. ಈಗ 1.5 ತಿಂಗಳಾಯ್ತು, ಆದರೂ ಕೂಡ ಒಂದು 70% ಜನ ಕ್ಲೀನ್ ಮಾಡ್ಕೊಂಡಿಲ್ಲ. 30-40% ಜನ ಮಾಡ್ಕೊಂಡಿದ್ದಾರೆ, ಉಳಿದವರು ಮಾಡ್ಕೊಂಡಿಲ್ಲ. ಅವರು ಆಯ್ತು ಈಗ ಮಾಡೋದಕ್ಕೆ ಶುರು ಮಾಡಿದೀವಿ, ಇನ್ನೂ ಸ್ವಲ್ಪ ಸಮಯ ಬೇಕು ಅಂದಮೇಲೆ ಆಗಸ್ಟ್ 15ಕ್ಕೆ ಇದ್ದಿದ್ದ ಡೆಡ್ಲೈನ್ ಅನ್ನ ಆಗಸ್ಟ್ 23ರವರೆಗೂ ಕೂಡ ನಾವು ಎಕ್ಸ್ಟೆಂಡ್ ಮಾಡಿದ್ವಿ. ಅದಾಗಿ ಈಗ ಇನ್ನೂ ಒಂದು 4-5 ದಿನ ಕಳೆದು ಇವತ್ತು ಆಗಸ್ಟ್ 27, ಅಲ್ಲಿಗೆ ನಾವು ಅನೌನ್ಸ್ ಮಾಡಿ 1.5 ತಿಂಗಳು ಆಗ್ತಾ ಬಂತು. 1.5 ತಿಂಗಳು ಆಗಿದೆ. 1.5 ತಿಂಗಳು ಸಮಯ ಕೊಟ್ಟರು ಕೂಡ ಕೆಲವರು ಮಾಡ್ಕೊಂಡಿದ್ದಾರೆ, ಕೆಲವರು ಮಾಡ್ಕೊಂಡಿಲ್ಲ. ಈಗ ನಾವು ಸರ್ಕಾರ ಹೇಳಿದ ಪ್ರಕಾರ, ನಾವು ನಮ್ಮ ಮಾತು ಪ್ರಕಾರ ನಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮ ಕರ್ತವ್ಯದಲ್ಲಿ ನಾವು ವೈಫಲ್ಯ ಆದಂಗಾಗುತ್ತೆ, ಫೇಲ್ ಆದಂಗಾಗುತ್ತೆ. ಜೊತೆಗೆ ನಮ್ಮ ಮಾತು ನಾವೇ ನಡ್ಕೊಳ್ಳಿಲ್ಲ ಅಂದ್ರೆ ಜನನು ನಮ್ಗೆ ಎಲ್ಲಿ ಗೌರವ ಕೊಡ್ತಾರೆ? ಈಗ ಸೈಟ್ ಕ್ಲೀನ್ ಮಾಡ್ಕೊಂಡವ್ರು ಹೇಳ್ತಾರೆ, ನಾನ್ ಮಾಡ್ಕೊಂಡಿದ್ದೀನಿ, ನನ್ನ ಪಕ್ಕದ ಸೈಟ್ನವರು ಮಾಡಿಲ್ಲ, ಇದ್ರ ಬಗ್ಗೆ ನೀವೇನ್ ಮಾಡ್ತಾ ಇದ್ದೀರಾ ಅಂತ ನನಗೆ ದಿನನಿತ್ಯ ಇಮೇಲ್ಗಳು ಬಂಬಾರ್ಡ್ ಮಾಡ್ತಾ ಇದ್ದಾರೆ. ಬೇರೆಯವರು ಮನೆ ಕಟ್ಕೊಂಡಿರೋರು ನಮ್ಮ ಪಕ್ಕದ ಸೈಟು ಖಾಲಿ ಸೈಟ್ ಇದೆ, ಅಲ್ಲಿ ಎಲ್ಲ ಡೆಬ್ರಿಸ್ ಸುರಿದಿದ್ದಾರೆ, ಕಳೆ ಬೆಳ್ಕೊಂಡಿದೆ, ನೊಣ, ಸೊಳ್ಳೆ, ಹಾವು, ಹೆಗ್ಗಣ ಇವೆಲ್ಲ ಬೀದಿ ನಾಯಿಗಳು ತುಂಬಿಕೊಂಡು ನಮಗೆ ವಾಸ ಮಾಡಕ್ ಆಗ್ತಾ ಇಲ್ಲ, ಇದ್ರ ಬಗ್ಗೆ ನೀವು ಏನ್ ಮಾಡ್ತಾ ಇದ್ದೀರಾ ಅಂತ ಸಾರ್ವಜನಿಕರು ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಹೇಳಿದ ಪ್ರಕಾರ ಟೈಮ್ ಎಕ್ಸ್ಟೆನ್ಷನ್ ಕೊಟ್ಟು ಅದರೊಳಗಡೆ ಯಾರು ಮಾಡ್ಕೊಳ್ಳಿಲ್ಲ ಅಂತಹ ಖಾಲಿ ಸೈಟ್ಗಳನ್ನ ಕ್ಲೀನ್ ಮಾಡುವಂತ ಪ್ರಕ್ರಿಯೆ ನಾವು ಇವತ್ತು ನಮ್ಮ ವಿಧಾನಸಭೆ ಸದಸ್ಯರು ಶ್ರೀಯುತ ಹ್ಯಾರಿಸ್ ಅವರು ಹಾಗೂ BDA ಅಧ್ಯಕ್ಷರು ಅವರ ಕ್ಷೇತ್ರದಲ್ಲಿ ಒಂದು ಸಾಂಕೇತಿಕವಾಗಿ ನಾವು ಚಾಲನೆಯನ್ನ ಕೊಟ್ಟಿದ್ದೇವೆ. ಇವತ್ತು ಬೆಂಗಳೂರಿನ ಎಲ್ಲ 5 ಕಾರ್ಪೊರೇಷನ್ ಅಲ್ಲೂ ಕೂಡ ಇವತ್ತು ನಾವು ಒಂದೇ ಅಟ್ ಎ ಟೈಮ್ ಇದಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದೇವೆ. ಖಾಲಿ ಸೈಟ್ಗಳನ್ನ ಸ್ವಚ್ಛ ಮಾಡುವಂತ ಕೆಲಸ. ಯಾಕೆ ಖಾಲಿ ಸೈಟ್ ಮಾಡಬೇಕು? ಬೆಂಗಳೂರು ಸುಧಾರಣೆ ಆಗಬೇಕು ಅನ್ನೋದು ಎಲ್ಲರ ಆಸೆ, ಎಲ್ಲರ ಒತ್ತಡ. ಇದರಲ್ಲಿ ರೋಡ್ ಸೈಡ್ ಅಲ್ಲಿ ಬಿದ್ದಿರುವಂತಹ ಏನು ಡೆಬ್ರೀಸ್ ಅನ್ನ ನಾವು ಕ್ಲೀನ್ ಮಾಡ್ತೇವೆ. ಆದ್ರೆ ಬೆಂಗಳೂರು ಸುಧಾರಣೆ ಆಗಬೇಕು ಅಂದ್ರೆ, ಆರೋಗ್ಯ ಸುಧಾರಣೆ ಆಗಬೇಕು ಅಂದ್ರೆ, ಹಾವು, ಹೆಗ್ಗಣ, ಇಲಿ ಮತ್ತೆ ಸೊಳ್ಳೆ ಕಾಟ ಕಡಿಮೆ ಆಗಬೇಕು ಅಂದ್ರೆ ಪಬ್ಲಿಕ್ ಜಾಗನೂ ಕ್ಲೀನ್ ಆಗಬೇಕು, ಪ್ರೈವೇಟ್ ಸೈಟ್ಗಳು ಕೂಡ ಕ್ಲೀನ್ ಆಗಬೇಕು. ಆ ಕಾರಣಕ್ಕಾಗಿ ಇವತ್ತು ಇದಕ್ಕೆ ನಾವು ಚಾಲನೆಯನ್ನ ಕೊಟ್ಟಿದ್ದೇವೆ. ಈಗ ನೀವೇನ್ ಮಾಡಿದ್ದೀರಾ ಅಂದ್ರೆ ಸರ್ಕಾರ ಏನ್ ಮಾಡಿದೆ ಅಂತ ತಾವು ಕೇಳಬಹುದು. ಈಗ ನಾವು ಚಾಲನೆ ಕೊಟ್ಟ ಆದ್ಮೇಲೆ ಇಲ್ಲಿವರೆಗೂ ಕೂಡ GBA ವತಿಯಿಂದ
ಸುಮಾರು 67,152 ಟನ್ನು 67,152 ಟನ್ನು ಅಷ್ಟು ಡೆಬ್ರೀಸ್ ಅನ್ನ ನಾವೀಗ ರಿಮೂವ್ ಮಾಡಿದ್ದೇವೆ. ನಮ್ಮ ಜೊತೆಗೆ BDAನವರು ಕೂಡ 51,323 ಟನ್ನು BDAನವರು ಅವರು ಕೂಡ ಡೆಬ್ರೀಸ್ ಅನ್ನ ರಿಮೂವಲ್ ಮಾಡ್ತಾ ಇದ್ದಾರೆ BDA ಜಾಗಗಳಲ್ಲಿ. ಸೊ GBAನು ಮಾಡ್ತಾ ಇದೆ, BDAನವರು ಮಾಡ್ತಾ ಇದ್ದಾರೆ. ಜೊತೆಗೆ ಬೆಸ್ಕಾಂನವರು ನಮಗೆ ಒಳ್ಳೆ ಸಹಕಾರವನ್ನ ಕೊಟ್ಟು ಸುಮಾರು 1,500 ಡೆಡ್ ಪೋಲ್ಗಳು, ಐಡಲ್ ಪೋಲ್ಸು 1,588 ರೋಡಲ್ಲೇ ಡಮ್ಮಿ ಪೋಲುಗಳು ಎಲ್ಲೆಲ್ಲಿ ನಿಂತಿದ್ವು ಮಲಗಿದ್ವು ಅವುಗಳನ್ನೆಲ್ಲ ತೆರವು ಮಾಡಿದ್ದಾರೆ ಬೆಸ್ಕಾಂನವರು ಕೂಡ. ಮತ್ತೆ ಅವ್ರದ ಟ್ರಾನ್ಸ್ಫಾರ್ಮರ್ ಸುತ್ತ ಇದ್ದಿದ್ದ ಡೆಬ್ರೀಸ್ ಅನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಬೆಸ್ಕಾಂನವರು ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಮೆಟ್ರೋದವರು ನಮಗೆ ಸಹಕಾರ ಕೊಟ್ಟು ಅವರು ಸುಮಾರು 2,143 ಕ್ಯೂಬಿಕ್ ಮೀಟರ್ ಅಷ್ಟು ಡೆಬ್ರೀಸ್ ಅನ್ನ ಅವರ ಕನ್ಸ್ಟ್ರಕ್ಷನ್ ಸೈಟ್ಗಳಿಂದ ರಿಮೂವ್ ಮಾಡಿದ್ದಾರೆ. KRIDನವರು ಮಾಡಿದ್ದಾರೆ. KADBನವರು 2,880 ಟನ್ ರಿಮೂವ್ ಮಾಡಿದ್ದಾರೆ. ಈ ತರಹ ಎಲ್ಲ ನಾವು BDA, ಬೆಸ್ಕಾಂ, ಮೆಟ್ರೋ, BWSSB, KADB, KRID, NHAI ಇಷ್ಟು ಸೇರಿಸಿದ್ರೆ 1,22,732 ಟನ್ ಡೆಬ್ರೀಸ್ ಅನ್ನ ಸಾರ್ವಜನಿಕ ಜಾಗಗಳಿಂದ ನಾವು ತೆಗೆದಿದ್ದೇವೆ. ಅದೇ ಸಂದರ್ಭದಲ್ಲಿ ನಾವು ಮನವಿ ಮಾಡೋದು, ಸಾರ್ವಜನಿಕ ಜಾಗಗಳು ನಾವು ಸ್ವಚ್ಛ ಮಾಡುವಾಗ ನಾಗರಿಕರು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿ ಜಸ್ಟ್ ಕ್ಲೀನ್ ಬೆಂಗಳೂರು ಮಾಡಬೇಕು, ಅವರವರ ಸೈಟು ಅವ್ರು ಮಾಡ್ಕೋಬೇಕು ಅಂತ ನಾವು ಮನವಿ ಮಾಡ್ತೇವೆ. ಇದಕ್ಕೆ ಕೆಲವರು ಪ್ರತಿಕ್ರಿಯೆ ಮಾಡಿದ್ದಾರೆ, ನಾವು ನಿಮಗೆ ಕಸ ತೆಗೆಯೋದಕ್ಕೆ ನಿಮಗೆ ಸೇವಾ ಶುಲ್ಕವನ್ನು ಕಟ್ತೇವೆ, ನಮ್ಮ ಸೈಟ್ನ ನಾವೇ ಯಾಕೆ ಮಾಡ್ಕೋಬೇಕು ಅಂತ. ನಾವು ಸೇವಾ ಶುಲ್ಕ ಬರೆಸ್ಕೊಳ್ಳೋದು ಅಡಿಗೆ ಮನೆದು ಅಥವಾ ಮನೆ ಕಸದ್ದು ತಕ್ಕೊಂಡು ಹೋಗೋದಿಕ್ಕೆ. ಖಾಲಿ ಸೈಟ್ ಇದ್ರೂ ತೆಗಿತೀವಿ ನಾವು, ನೀವು ಕೊಡಿ. ನಮಗೆ ದಿನ ಬೆಳಿಗ್ಗೆ ಕಸ ಕಲೆಕ್ಟ್ ಮಾಡೋರು ಬಂದಾಗ ಖಾಲಿ ಸೈಟ್ದು ಕೂಡ ನೀವು ಕಸ ಕಲೆಕ್ಟ್ ಮಾಡಿ ಅವ್ರ ಕೈಗೆ ಕೊಟ್ರೆ, ಯಾವುದು ಮನೆ ಕಸ ಅದನ್ನ ತಕೊಂಡು ಹೋಗ್ತೀವಿ, ಅದಕ್ಕೆ ಅಡಿಷನಲ್ ಚಾರ್ಜ್ ಇಲ್ಲ. ನೀವೇನು ಖಾಲಿ ಸೈಟ್ಗೆ ಒಂದು 400 ರೂಪಾಯಿ ಕಟ್ತಾ ಇದ್ದೀವಿ, ನಾವ್ಯಾಕೆ ತೆಗಿಬೇಕು ಅಂತ ಹೇಳಿದ್ರೆ, ನೀವು ಕಟ್ತಾ ಇರೋದು ಮನೆ ಕಸ ಕೊಡೋದಕ್ಕೆ. ಮನೆ ಕಸ ಕೊಟ್ರೆ ಖಾಲಿ ಸೈಟ್ದು ನಾವು ತಗೊಂಡು ಹೋಗ್ತೀವಿ. ಸ್ಪಷ್ಟೀಕರಣ ಮಾಡ್ತಾ ಇದ್ದೇನೆ. ಎರಡನೇದು, ರೇಟ್ಗಳ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಈಗ ನೋಡಿ, ಇಲ್ಲೇ ಜಂಗಲ್ ಇದೆ, ಒಂದು JCB ಏನಿಲ್ಲ ಅಂತ ಹೇಳಿದ್ರು ಈ ಒಂದು ಸೈಟ್ ಕ್ಲೀನ್ ಮಾಡೋದಕ್ಕೆ ಸುಮಾರು 3-4 ಅವರ್ಸ್ ಬೇಕಾಗುತ್ತೆ. ಬೆಂಗಳೂರಿನಲ್ಲಿ ಒಂದು JCB ಖರ್ಚೆಷ್ಟು, ಒಬ್ಬ ಡ್ರೈವರ್ ಖರ್ಚೆಷ್ಟು. ಇದನ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಒಂದು ಟಿಪ್ಪರ್ 2 to 3 ಅವರ್ಸ್ ಇಲ್ಲಿ ವೆಯ್ಟ್ ಮಾಡಬೇಕಾಗತ್ತೆ. ಬೆಂಗಳೂರಲ್ಲಿ ಲಾರಿಗಳ ಮೂವ್ಮೆಂಟ್ ರಿಸ್ಟ್ರಿಕ್ಷನ್ ಇರೋದ್ರಿಂದ ಒಂದು ಟಿಪ್ಪರ್ ಒಂದು ದಿನಕ್ಕೆ ಒಂದೇ ಲೋಡ್ ತಗೊಂಡೋಗಕ್ಕಾಗೋದು. ಯಾಕಂದ್ರೆ ಬೆಳಗಿನ ಜಾವ ಓಡಾಡೋಂಗಿಲ್ಲ, ಸಾಯಂಕಾಲ ಓಡಾಡೋ ಆಗಿಲ್ಲ, ಮಧ್ಯದಲ್ಲಿ ಮಾತ್ರ ಓಡಾಡಬೇಕು. ಸೊ ಒಂದು ದಿನಕ್ಕೆ ಒಂದೇ ಲಾರಿಯಲ್ಲಿ ಒಂದೇ ಲೋಡು ನಾವು ತಗೊಂಡೋಗೋದಕ್ಕೆ ಸಾಧ್ಯ ಆಗೋದು. ಅದಕ್ಕೋಸ್ಕರ ಏನು ಮಾಡಿದ್ದೇವೆ,